ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಆಶಾ ವ್ಲಾಗಿಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ಬ್ಲಾಗಲ್ಲಿ ಸಾಂಪ್ರದಾಯಿಕ ಅಡುಗೆಗಳಲ್ಲಿ ಒಂದಾದ ನೀರುಂಡೆ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಇದನ್ನು ನೀರುಂಡೆ ಪಾಯಸ ಅಂತಲೂ ಕರಿಬಹುದು. ಫ್ರೆಂಡ್ಸ್, ನೀರುಂಡೆ ಮಾಡಲು 2 ಕಪ್ ಬೆಳ್ತಿಗೆ ಅಕ್ಕಿ ಅಥವಾ ದೋಸೆ ಅಕ್ಕಿಯನ್ನು ಚೆನ್ನಾಗಿ ನೆನೆಸಿ ತೆಕ್ಕೊಂಡಿದ್ದೇನೆ. ಇದನ್ನೀಗ ನಾವು ಒಂದು ಮಿಕ್ಸಿ ಜಾರಿಗೆ ಹಾಕುವ. ಅಕ್ಕಿ ಹಾಕಿ ಆದ ಮೇಲೆ ಒಂದು ಅರ್ಧ ಕಪ್ಪಿನಷ್ಟು ಕಾಯಿ ತುರಿಯನ್ನು ಕೂಡ ಹಾಕಬೇಕು. ಚಿಕ್ಕ ಸ್ಪೂನ್ನಲ್ಲಿ 1 ಸ್ಪೂನ್ನಷ್ಟು ಉಪ್ಪು. ಈಗ ಇದಕ್ಕೆ ನೀರು ಹಾಕಿ ನುಣ್ಣಗೆ ಗ್ರೈಂಡ್ ಮಾಡಿಕೊಳ್ಬೇಕು. ಈಗ ಗ್ರೈಂಡ್ ಮಾಡಿದ್ದಾಯಿತು. ಈಗ ಒಂದು ಬಾಣಲೆಗೆ 1 ಟೇಬಲ್ ಸ್ಪೂನ್ನಷ್ಟು ತೆಂಗಿನ ಎಣ್ಣೆಯನ್ನು ಕೂಡ ಹಾಕಿಕೊಳ್ಬೇಕು. ಈಗ ಇದಕ್ಕೆ ಗ್ರೈಂಡ್ ಮಾಡಿದಂತಹ ಅಕ್ಕಿ ಹಿಟ್ಟನ್ನು ಹಾಕುವ. ಇನ್ನೊಂದು ಚಿಕ್ಕ ಬೌಲಲ್ಲಿ ಗ್ರೈಂಡ್ ಮಾಡಿದಂತಹ ಅಕ್ಕಿ ಹಿಟ್ಟನ್ನು ಸ್ವಲ್ಪ ತೆಗೆದಿಟ್ಟುಕೊಳ್ಬೇಕು. ಈಗ ಈ ಹಿಟ್ಟನ್ನು ನೀರು ದೋಸೆಯ ಹಿಟ್ಟಿನಷ್ಟು ತೆಳುವಾಗಿ ಮಾಡಬೇಕು. ನೋಡಿ, ಈ ರೀತಿ ಇಷ್ಟು ತೆಳು ಮಾಡಬೇಕು. ಈಗ ಸ್ಟವ್ ಆನ್ ಮಾಡಿ ಬಾಣಲೆಯನ್ನು ಇಡುವ. ಈಗ ಈ ಹಿಟ್ಟು ಚೆನ್ನಾಗಿ ಗಟ್ಟಿಯಾಗುವ ತನಕ ಕಾಯಿಸಿಕೊಳ್ಬೇಕು. ಹಿಟ್ಟು ಕಾಯಿಸ್ತಾ ಇರುವಾಗ ಕೈ ಆಡಿಸ್ತಾ ಇರಬೇಕು, ಇಲ್ಲಾಂದರೆ ಇದು ಬೇಗನೆ ತಳ ಹಿಡಿದು ಬಿಡ್ತದೆ. ಈ ಹಿಟ್ಟು ನೋಡಿ ಈ ರೀತಿಯಾಗಿ ಗಟ್ಟಿಯಾಗಬೇಕು. ಈಗ ಇದಾಯಿತು. ಇನ್ನು ಗ್ಯಾಸ್ ಆಫ್ ಮಾಡುವ. ಈಗ ಇದನ್ನೊಂದು ಪ್ಲೇಟಲ್ಲಿ ತೆಗೆದಿಟ್ಟುಕೊಳ್ಳುವ. ಈಗ ಈ ಹಿಟ್ಟನ್ನೆಲ್ಲ ಪ್ಲೇಟಿಗೆ ಹಾಕಿ ಆಯಿತು. ಈಗ ಇದು ಸ್ವಲ್ಪ ಆರಿದ ನಂತರ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿಕೊಳ್ಬೇಕು. ಈಗ ಇದು ಬಿಸಿ ಆರುವಷ್ಟು ಹೊತ್ತಲ್ಲಿ ನಾವು ಕಾಯಿ ಹಾಲನ್ನು ರೆಡಿ ಮಾಡಿ ಇಟ್ಟುಕೊಳ್ಳುವ. ತೆಂಗಿನಕಾಯಿ ಹಾಲು ರೆಡಿ ಮಾಡಲು ನಾನಿಲ್ಲಿ 1 ಬಟ್ಲಷ್ಟು ತೆಂಗಿನಕಾಯಿ ತುರಿಯನ್ನು ತೆಗೊಂಡಿದ್ದೇನೆ. ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿಕೊಳ್ಬೇಕು. ಗ್ರೈಂಡ್ ಮಾಡಿ ಆದ ಮೇಲೆ ಹಾಲನ್ನು ತೆಗಿಬೇಕು. ಈಗ ಗ್ರೈಂಡ್ ಮಾಡಿ ಆಯಿತು. ಇನ್ನು ಒಂದು ಬಟ್ಟೆಗೆ ಇದನ್ನು ಹಾಕಿ ಗಟ್ಟಿಗೆ ಹಿಂಡಿ ಹಾಲನ್ನು ತೆಗಿಬೇಕು. ಈಗ ತೆಂಗಿನಕಾಯಿ ಹಾಲು ರೆಡಿ ಆಯಿತು. ಇಲ್ಲಿ 2 ರೀತಿಯ ತೆಂಗಿನಕಾಯಿ ಹಾಲು ಉಂಟು. ಅಂದರೆ ಒಂದು ದಪ್ಪ ತೆಂಗಿನಕಾಯಿ ಹಾಲು, ಇನ್ನೊಂದು ತೆಳು ಹಾಲು ಅಂತ 2 ಸಲ ಹಿಂಡಿಟ್ಟಿದ್ದೇನೆ. ಈಗ ತೆಳು ಕಾಯಿ ಹಾಲಿಗೆ ಆಗಲೇ ತೆಗೆದಿಟ್ಟಂತಹ ಅಕ್ಕಿ ಹಿಟ್ಟನ್ನು ಕೂಡ ಸೇರಿಸಿಕೊಳ್ಬೇಕು. ಪ್ಲೇಟಲ್ಲಿ ಹಾಕಿಟ್ಟಿದ್ದಂತಹ ಹಿಟ್ಟು ಆರಿದ ಮೇಲೆ ಈ ರೀತಿಯಾಗಿ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿಟ್ಟಿದ್ದೇನೆ. ಈ ಸೈಜಿನ 5 ಬೆಲ್ಲದ ಅಚ್ಚನ್ನು ಹುಡಿ ಮಾಡಿಟ್ಟಿದ್ದೇನೆ. ಈಗ ಈ ತೆಳು ಕಾಯಿ ಹಾಲಿಗೆ ಹುಡಿ ಮಾಡಿದಂತಹ ಬೆಲ್ಲವನ್ನು ಹಾಕಿ ಚೆನ್ನಾಗಿ ಕುದಿಸಿಕೊಳ್ಬೇಕು. ನಾವು ಈ ತೆಳು ತೆಂಗಿನಕಾಯಿ ಹಾಲಿಗೆ ಅಕ್ಕಿ ಹಿಟ್ಟನ್ನು ಕೂಡ ಸೇರಿಸಿರುವುದರಿಂದ ಕೈ ಆಡಿಸ್ತಾನೆ ಇರಬೇಕು, ಇಲ್ಲ ಅಂತಂದರೆ ತಳ ಹಿಡಿದು ಬಿಡ್ತದೆ. ಈಗ ಇದು ಬೆಲ್ಲ ಕರಗಿ ಕುದೀತಾ ಉಂಟು. ಈಗ ನಾವು ಇದಕ್ಕೆ ಆಗಲೇ ಮಾಡಿಟ್ಟಂತಹ ಚಿಕ್ಕ ಚಿಕ್ಕ ಉಂಡೆಗಳನ್ನು ಮೆಲ್ಲಗೆ ಹಾಕ್ತಾ ಹೋಗಬೇಕು. ಈಗ ಎಲ್ಲ ಉಂಡೆಗಳನ್ನು ಕೂಡ ಇದಕ್ಕೆ ಹಾಕಿ ಆಯಿತು. ಇದನ್ನೀಗ ಸಣ್ಣ ಉರಿಯಲ್ಲಿ ಸ್ವಲ್ಪ ಹೊತ್ತು ಕುದಿಸಬೇಕು. ಅಂದರೆ ಉಂಡೆ ಎಲ್ಲ ಸಿಹಿಯನ್ನು ಹೀರಿಕೊಳ್ಬೇಕು. ಇದೀಗ ಚೆನ್ನಾಗಿ ಕುದೀತಾ ಉಂಟು. ನಾವು ಆಗಲೇ ತೆಗೆದಿಟ್ಟಂತಹ ತೆಂಗಿನಕಾಯಿ ಹಾಲನ್ನು ಈಗ ಸೇರಿಸಿಕೊಳ್ಬೇಕು. ದಪ್ಪ ಹಾಲನ್ನು ಸೇರಿಸಿ ಆದ ಮೇಲೆ ಒಮ್ಮೆ ಚೆನ್ನಾಗಿ ಕುದಿಸಿಕೊಳ್ಬೇಕು. ಈಗ ಇದು ಕುದೀತಾ ಉಂಟು. ಈಗ ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿಯನ್ನು ಹಾಕುವ. ಏಲಕ್ಕಿ ಪುಡಿ ಹಾಕಿದ ಮೇಲೆ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಗ್ಯಾಸ್ ಆಫ್ ಮಾಡಿಕೊಳ್ಳುವ. ಈ ನೀರುಂಡೆ ಪಾಯಸಕ್ಕೆ ಗೋಡಂಬಿ ದ್ರಾಕ್ಷಿ ಎಲ್ಲ ಹಾಕಿಕೊಳ್ಳುವ ಅವಶ್ಯಕತೆ ಇಲ್ಲ. ನಿಮಗೆ ಬೇಕು ಅಂತ ಇದ್ದರೆ ಹಾಕಿಕೊಳ್ಬೋದು. ಈಗ ಈ ನೀರುಂಡೆ ಪಾಯಸ ರೆಡಿ ಆಯಿತು. ಇನ್ನೊಂದು ಬೌಲಿಗೆ ಹಾಕಿ ಸರ್ವ್ ಮಾಡುವ. ಫ್ರೆಂಡ್ಸ್, ಈಗ ನಮ್ಮ ನೀರುಂಡೆ ಪಾಯಸ ರೆಡಿ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಮುಂದಿನ ವ್ಲಾಗಲ್ಲಿ ಸಿಗುವ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.